ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಖಾರ ಪೊಂಗಲ್ ಯಾವ ರೀತಿ ತಯಾರಿಸೋದು ಅನ್ನೋದನ್ನ ನಾನಿವತ್ತು ತಿಳಿಸ್ಕೊಡ್ತೀನಿ. ಬನ್ನಿ, ಖಾರ ಪೊಂಗಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: 3/4 ಗ್ಲಾಸಷ್ಟು ಹೆಸರುಬೇಳೆ, ಅರ್ಧ ಗ್ಲಾಸಷ್ಟು ಅಕ್ಕಿ, 1/2 ಕಪ್ ಕಾಯಿ ತುರಿ, 1 ಇಂಚಷ್ಟು ತುರಿದಿರೋಂಥ ಶುಂಠಿ, ಅರ್ಧ ನಿಂಬೆಹಣ್ಣು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಕಡ್ಡಿ ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6, 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ತುಪ್ಪ ಹಾಗೂ ಅರಿಶಿನ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದ ನಂತರ ಏನು ಹೆಸರುಬೇಳೆ ಮತ್ತು ಅಕ್ಕಿ ಇಟ್ಕೊಂಡಿದ್ವಿ ಅದನ್ನು ನಾವು ಮಿಶ್ರಣ ಮಾಡಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಹೆಸರುಬೇಳೆ ಪ್ರಮಾಣ ಅಕ್ಕಿಗಿಂತ ಜಾಸ್ತಿ ಇದ್ದಷ್ಟು ತುಂಬ ರುಚಿ ಕೊಡುತ್ತೆ ಪೊಂಗಲ್ಲು. ವಾಶ್ ಮಾಡಿದ ನಂತರ ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5 ಗ್ಲಾಸಷ್ಟು ನೀರು, ಅರಿಶಿಣ ಮತ್ತು ಸ್ವಲ್ಪ ಮೇಲೆ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲಿಟ್ಟು ಒಂದು 3 ವಿಷಿಲ್ ಆಗೋವಂಥ ಕೂಗಿಸ್ಕೋಬೇಕು. 3 ವಿಷಿಲ್ ಕೂಗಿದ ನಂತರ ನೋಡಿ, ಫುಲ್ ತಣ್ಣಗಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಿದ್ಮೇಲೆ ನೋಡಿ ಹದವಾಗಿ ಬೆಂದಿರುತ್ತೆ. ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಪೊಂಗಲು. ಒಂದು ನೀಟಾಗಿ ಒಂದು ಮೆಷರ್ಮೆಂಟಲ್ಲಿ ನಾವು ನೀರು ಹಾಕ್ಕೊಂಡ್ರೆ, ನಾನೇನು ತೋರಿಸಿದ್ದೀನಿ ಆ ಮೆಷರ್ಮೆಂಟಲ್ಲಿ ನೀರು ಹಾಕ್ಕೊಳ್ಳಿ. ಇಷ್ಟೇ ಪ್ರಮಾಣದಲ್ಲಿ ಹದವಾಗಿ ಬೆಂದಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನೋಡಿ, ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆಗೆ ಗೋಡಂಬಿನ ಹುರಿದೆತ್ಕೊಂಡು ಅದೇ ಎಣ್ಣೆಗೆ ನಾವು ಸಾಸಿವೆ, ಕರಿಬೇವು, ಒಣಮೆಣಸು ಹಾಗೂ ತುರಿದಿಟ್ಕೊಂಡಿದ್ವಲ್ಲ ಆಗಲೇ ಹಸಿ ಶುಂಠಿ, ಅದನ್ನು ಸಹ ಈ ಒಂದು ಎಣ್ಣೆಗೆ ಹಾಕಬೇಕು. ಹಾಗೂ ನಂತರ ಏನು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಅದನ್ನು ಸಹ ಇದೇ ಒಂದು ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಅದೆಲ್ಲ ಒಗ್ಗರಣೆ ಆಗಿ ಫ್ಲೇವರ್ ಇಟ್ಕೊಂಡು, ಹಸಿಮೆಣಸಿನ್ಕಾಯಿ ಏನು ಶುಂಠಿ ಇದೆ ಅದು ಒಂದು ಒಳ್ಳೆ ಘಮ ಕೊಡುತ್ತೆ. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈ ಫುಲ್ಲು ಮಿಶ್ರಣವನ್ನು ತಗೊಂಡು ನಾವು ಹೆಸರುಬೇಳೆ ಮತ್ತು ಅಕ್ಕಿನ ಏನು ನಾವು ಹದವಾಗಿ ಬೇಯಿಸ್ಕೊಂಡಿದ್ವಿ ಆ ಒಂದು ಮಿಶ್ರಣಕ್ಕೆ ಇದಿಷ್ಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವು ಏನು ಗೋಡಂಬಿ ಹುರ್ಕೊಂಡಿದ್ವಿ ಎಣ್ಣೆಯಲ್ಲಿ ಸಪ್ರೇಟ್ ಎತ್ತಿಟ್ಕೊಂಡಿದ್ವಿ ಅದನ್ನು ಸಹ ಇದರೊಳಗೆ ಮಿಶ್ರಣ ಮಾಡಬೇಕು. ಇದಾದಮೇಲೆ ಏನು ಕೊತ್ತಂಬರಿ ಸೊಪ್ಪನ್ನ ನಾವು ಹಚ್ಚಿಟ್ಕೊಂಡಿದ್ವಿ ಇದನ್ನ ಲಾಸ್ಟಲ್ಲಿ ಈ ಥರ ಉದುರಿಸ್ಬೇಕು. ನಂತರ ಕಾಯಿ ತುರಿ ನುಣ್ಣಗೆ ನಾವು ತುರ್ಕೋಬಾರ್ದು. ಈ ಥರ ಸಣ್ಣ ಜಾರ್ಗೆ ಹಾಕಿ ಈ ಥರ ಒಂದು ತರ್ತರಿಯಾಗಿರಬೇಕು. ಈ ಥರ ಇರೋದ್ರಿಂದ ಪೊಂಗಲ್ಗೆ ರುಚಿ ಹೆಚ್ಚಾಗುತ್ತೆ. ಹಾಗೂ ಒಂದು 1/2 ಸ್ಲೈಸ್ ಏನು ನಾವು ಲೆಮನ್ ಇಟ್ಕೊಂಡಿದ್ವಿ ಅಂದರೆ ಲಾಸ್ಟಲ್ಲಿ ಸ್ಕ್ವೀಸ್ ಮಾಡಬೇಕು. ಇದಾದಮೇಲೆ 1 ಸ್ಪೂನ್ ತುಪ್ಪನ ನೀಟಾಗಿ ಅದ್ರ ಮೇಲೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಬ್ಯೂಟಿಫುಲ್ ಆಗಿರೋಂಥ ಖಾರ ಪೊಂಗಲ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇದೇ ಮೆಷರ್ಮೆಂಟ್ ಹಾಕಿ ನೀವೊಮ್ಮೆ ಟ್ರೈ ಮಾಡಿ. ಚೆನ್ನಾಗಿತ್ತು ಅಂದರೆ ಒಂದು ಕಾಮೆಂಟ್ ಹಾಕಿ. ಇದೇ ರೀತಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಹಾಗೂ ವೀಡಿಯೋಸ್ಗಳನ್ನ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳಿಗೂ ಲೈಕು ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು.